ಹಾಯ್ ಫ್ರೆಂಡ್ಸ್, ಇವತ್ತು ಕಲಿಕಾ ನ್ಯೂನತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಮೈನಾಗಿ ನಮಗೆ ಟೆಟ್ ಎಕ್ಸಾಮಲ್ಲಾಗಿರ್ಬೋದು, ಸಿ ಟೆಟ್ಟಲ್ಲಾಗಿರ್ಬೋದು, ಆಮೇಲೆ ಇನ್ನೂ ಬೇರೆ ಎಜುಕೇಷ್ನಲ್ ಪರ್ಪಸಲ್ಲಿ ಬರುವಂಥ ಎಕ್ಸಾಮ್ಗಳೆಲ್ಲ ಈ ಕಲಿಕಾ ನ್ಯೂನತೆಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮೊದಲಿಗೆ ಮೈನಾಗಿ ಬರೋದು ಈ 3 ಪದಗಳ ಮೇಲೇ, ಅಂದರೆ 3 ಇದ್ರ ಮೇಲೇ ಕ್ವಶನ್ಸ್ ಕೇಳ್ತಾರೆ ನ್ಯೂನತೆಗಳ ಬಗ್ಗೆ. ಒಂದು ಡೈಸ್ಲೆಕ್ಸಿಯಾ, ಅಂದರೆ ಓದುವುದರಲ್ಲಿ ತೊಂದರೆ ಇರುವ ನ್ಯೂನ್ಯತೆಯನ್ನು ನಾವು ಡೈಸ್ಲೆಕ್ಸಿಯಾ ಅಂತ ಕರಿತೀವಿ. ಮತ್ತು ಡಿಸ್ಗ್ರಾಫಿಯಾ ಅಂತಲೂ ಕರೀತಾರೆ, ಡೈಸ್ಗ್ರಾಫಿಯಾ ಅಂತಲೂ ಕರೀತಾರೆ. ಅಂದರೆ ಬರೆಯೋದಲ್ಲಿ ತೊಂದರೆ ಇರೋದಕ್ಕೆ ಡಿಸ್ಗ್ರಾಫಿಯಾ ಅಂತ ಕರೀತಾರೆ. ಡೈಸ್ಕ್ಯಾಲ್ಕ್ಲಿಯಾ ಅಂದರೆ ಗಣಿತದಲ್ಲಿ ಲೆಕ್ಕಾಚಾರ, ಅಂದರೆ ಗಣಿತದಲ್ಲಿ ನಂಬರ್ಸ್ ಆಗಿರ್ಬೋದು, ಅಥವಾ ಕೂಡೋದು, ಕಳೆಯೋದು, ಮಲ್ಟಿಪ್ಲಿಕೇಶನ್ನು, ಸೊ ಡಿವೈಡೆಡ್ ಬೈ, ಇದೆಲ್ಲ ಫ್ರಮ್ ಡಿಸ್ಕ್ಯಾಲ್ಕ್ಲಿಯಾ, ಅಂದರೆ ಗಣಿತದ ಲೆಕ್ಕಾಚಾರದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದೆಲ್ಲ ತೋರಿಸೋದಕ್ಕೆ ಡಿಸ್ಕ್ಯಾಲ್ಕ್ಲಿಯಾ ಅಂತ ಕರಿತೀವಿ. ಸೊ ಈಗ ಒಂದೊಂದ್ರ ಬಗ್ಗೆನೇ ಸ್ವಲ್ಪ ತಿಳ್ಕೊಂಡು ಹೋಗೋಣ. ಡೈಸ್ಕ್ಯಾಲ್ಕ್ಲಿಯಾ ಅಂತಂದರೆ ಇದೊಂದು ಕಲಿಕಾ ನ್ಯೂನತೆ ಇರುತ್ತೆ. ಓದೋದಲ್ಲಿ ಸಪೋಸ್ ಗುಣಿತಾಕ್ಷರಗಳು ಕಾಗುಣಿತದಲ್ಲಿ ಗುರುತಿಸೋದಲ್ಲಿ ತೊಂದರೆ ಆಗೋದು. ಸಪೋಸ್ ಇಂಗ್ಲೀಷಲ್ಲಾದರೆ ಏನಾಗುತ್ತೆ ಅಂದರೆ, ಒಂದು ಮಗು ಸಪೋಸ್ SUN ಸನ್ ಅಂತ ಇರುತ್ತೆ, ಮತ್ತು SON ಸನ್ ಅಂತೆ, ಇದರ ನಡುವೆ ವ್ಯತ್ಯಾಸ ಹೇಳೋಕ್ಕೆ ಆ ಮಗುಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇನ್ನೊಂದು ಸನ್ ಅಂದರೆ ಅರ್ಥ ನಮ್ಗೆ ಗೊತ್ತಿದೆ ಸೂರ್ಯ ಅಂತ, SON ಸನ್ ಅಂದರೆ ಅರ್ಥ ನಮ್ಗೆ ಗೊತ್ತಿದೆ ಮಗು ಅಂತ. ಆದರೆ ಅವುಗಳ ನಡುವಿನ ವ್ಯತ್ಯಾಸನ ಕೂಡ ಕಂಡುಹಿಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ, ಓದೋಕ್ಕಾಗದೇ ಇರುವಂಥ ಪರಿಸ್ಥಿತಿಯನ್ನು ನಾವು ಡೈಸ್ಲೆಕ್ಸಿಯಾ ಅಂತ ಕರಿತೀವಿ. ಅದೇ ರೀತಿಯಾಗಿ ನ್ಯೂಕ್ಲಿಯರ್ ಆ್ಯಂಡ್ ಅನ್ಕ್ಲಿಯರ್. ಆ್ಯಕ್ಚುಲಿ ಇಲ್ಲಿ ನ್ಯೂಕ್ಲಿಯರು ಅನ್ಕ್ಲಿಯರ್ಗೂ ಜಸ್ಟ್ ಏನು ಚೇಂಜ್ ಇದೆ? ನ್ಯೂಕ್ಲಿಯರ್ಗಾದರೆ ಮೊದಲಲ್ಲಿ NU ಅಂತ ಬರುತ್ತೆ, ಅನ್ಕ್ಲಿಯರ್ಗಾದರೆ NU ಬದಲು UN ಅಂತ ಬಂದಿದೆ. ಇದು ಕನ್ಫ್ಯೂಸ್ ಆಗೋಂಥದ್ದು. ಇನ್ನೊಂದು ಸಲ ಏನಿದೆ ಇಲ್ಲಿ, WAS ವಾಸ್ ಮತ್ತು SAW ವಾಸ್ ಮತ್ತು ಇವುಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿದು, ಇವೆಲ್ಲ ತುಂಬ ಪ್ರಾಬ್ಲಮ್ ಆಗೋದನ್ನು ನಾವು ಓದೋದಕ್ಕೆ ತೊಂದರೆ ಆಗೋದನ್ನು ನಾವು ಡೈಸ್ಲೆಕ್ಸಿಯಾ ಅಂತ ಕರಿತೀವಿ. ಆಮೇಲೆ ಇದರಲ್ಲಿ ಇನ್ನೂ 2 ಥರ ಬರುತ್ತೆ. ಇನ್ನೊಂದು ಯಾವುದಂದರೆ ಡೈಸ್ಫೋನಿಯಾ ಅಂತಂದರೆ ಮಕ್ಕಳ ಪ್ರೊನೌನ್ಸಿಯೇಷನ್, ಮಕ್ಕಳ ಪದ ಉಚ್ಚಾರಣೆ ಮಾಡ್ತಿರಲ್ವ, ಅದರಲ್ಲಿ ಇರುವಂತಹ ಒಂದು ಉಚ್ಚಾರಣೆಗೆ ತೊಂದರೆ ಉಂಟು ಮಾಡುತ್ತಾ ಇರುವಂಥ ಒಂದು ಅನ್ಯೋನ್ಯತೆಗೆ ನಾವು ಡೈಸ್ಫೋನಿಯಾ ಅಂತ ಕರಿತೀವಿ. ಅದೇ ರೀತಿ ಡಿಸ್ಲೆಕ್ಸಿಯಾ, ಅದರಲ್ಲಿ ಇನ್ನೊಂದು ನ್ಯೂನತೆಯನ್ನು ನಾವು ಹೇಳ್ಬೋದು. ಅಂದರೆ ಕೆಲವು ಮಕ್ಕಳಲ್ಲಿ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ತೊಂದರೆ ಉಂಟಾಗುತ್ತೆ, ಅಂದರೆ ತೊದಲೋದು, ಏನು ಹೇಳಬೇಕು ಅನ್ನೋದನ್ನು ಸರಿಯಾಗಿ ಹೇಳೋಕ್ಕಾಗ್ತಾ ಇರಲ್ಲ ಅಂತ ಇರೋದನ್ನು ನಾವು ಡೈಸ್ಪಾಸಿಯಾ ಅಂತ ಕರಿತೀವಿ. ಇದರಲ್ಲಿಗೆ ಓದುವುದಕ್ಕೆ ನ್ಯೂನತೆ ಇರೋದನ್ನು ಡೈಸ್ಲೆಕ್ಸಿಯಾ ಅಂತ ಕರಿತೀವಿ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇನ್ನೊಂದು ಡೈಸ್ಗ್ರಾಫಿಯಾ ಅಂತ, ಬರೆಯುವ ಶೈಲಿಯಲ್ಲಿ. ಗ್ರಾಫಿಯಾ ಅಂತಂದರೆ ನಾವು ನೆನ್ಪಿಟ್ಕೋಬೇಕು, ಬರೆಯೋದು ಅಂತ ನೆನಪಿದ್ರೆ ಆರಾಮಾಗಿ ನಾವು ಕ್ವಶನ್ ಯಾವ ರೀತಿ ಆದರೂ ಕೊಳ್ಳಿ ನಾವು ಆನ್ಸರ್ ಮಾಡೋಕ್ಕೆ ಈಸಿ ಇರುತ್ತೆ. ಬರೆಯುವ ಶೈಲಿಯಲ್ಲಿ ನ್ಯೂನ್ಯತೆಯನ್ನು ಡೈಸ್ಗ್ರಾಫಿಯಾ ಅಂತ ಕರೀತಾರೆ. ಇಂತಹ ಕಲಿಕಾ ನ್ಯೂನತೆ ಕಂಡು ಬರುವುದು ಮಗು ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, P ಬದಲಿಗೆ Q ಅಂತ ಬರೆಯೋದು. ಒಂದು ರೈಟ್ ಸೈಡ್ ಇದ್ದರೆ ಇನ್ನೊಂದು ಸೆಮಿ ಸರ್ಕಲ್ ಹಾಕಿದರೆ Pಗೆ, ಇನ್ನೊಂದಕ್ಕೆ ಲೆಫ್ಟ್ ಸೈಡ್ ಸೆಮಿಕಲ್, ಈ ಥರ ಬರೆಯೋದಕ್ಕೆ ಕನ್ಫ್ಯೂಸ್ ಆಗೋದು. ಆಮೇಲೆ B ಬದಲಿಗೆ D ಅಂತ ಬರೆಯೋದು, ಅದಲು ಬದಲು ಬರೆಯೋದು, ಇದನ್ನೆಲ್ಲ ನಾವು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಅದೇ ರೀತಿ ಪದಗಳು ಬರೆಯುವಾಗ ಅಕ್ಷರಗಳ ಬಳಕೆಯಲ್ಲಿ ಗೊಂದಲ ಒಳಗಾಗೋದು, ಅಂದರೆ ಅಂಗವೈಕಲ್ಯತೆ ಹೊಂದಿರುವ ಮಕ್ಕಳಲ್ಲಿ ಡಿಸ್ಗ್ರಾಫಿಯಾ ಜಾಸ್ತಿ ಕಂಡುಬರುತ್ತೆ. ನೀವು ತಾರೆ ಜಮೀನ್ ಪರ್ ಸಿನಿಮಾ ನೋಡಿರ್ಬೋದು, ಅದರಲ್ಲಿ ಜಾಸ್ತಿ ಡಿಸ್ಗ್ರಾಫಿಯಾ, ಆ ಹುಡುಗನಿಗೆ ಡಿಸ್ಗ್ರಾಫಿಯಾ ಕೂಡ ಇರುತ್ತೆ. ಅಂದರೆ ಎಲ್ಲ ಉಲ್ಟಾ ಬರೆಯೋದು, ಹಿಂಗಿದ್ರೆ ಅದನ್ನು ಉಲ್ಟಾ ಬರೆಯೋದು, ಅಂದರೆ ನಾವು ಮಿರರಲ್ಲಿ ನೋಡಿದಾಗ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಬರೀತಾ ಇರ್ತಾನೆ. ಸೊ ಅದು ಕೂಡ ಡಿಸ್ಗ್ರಾಫಿಯಾ. ಇನ್ನೊಂದು ನೆಕ್ಸ್ಟ್ ಡಿಸ್ಕ್ಯಾಲ್ಕ್ಲಿಯಾ ಅಥವಾ ಡೈಸ್ಕ್ಯಾಲ್ಕ್ಲಿಯಾ, ಅಂದರೆ ಅಂಕಿ ಅಂದರೆ ನಂಬರ್ಸು, ಸಿಂಬಲ್ಸು, ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರುವಂತಹ ಡಿಸೆಬಿಲಿಟಿಯನ್ನು ನಾವು ಡಿಸ್ಕ್ಯಾಲ್ಕ್ಲಿಯಾ ಅಂತ ಕರಿತೀವಿ. ಇದನ್ನು ಮೆದುಳಿನ ದೋಷ ಅಥವಾ ಅದರಿಂದ ನ್ಯೂನ್ಯತೆಯಿಂದ ಉಂಟಾಗಿರ್ಬೋದು. ಅಷ್ಟೇ ಅಲ್ದಿರ ಈ ಮಕ್ಕಳಿಗೆ ಏನಿರುತ್ತೆ ಅಂತಂದರೆ, ಗಡಿಯಾರದಲ್ಲಿ ಟೈಮ್ ನೋಡಿ ಹೇಳೋಕ್ಕೂ ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ. ಮೈನಾಗಿ ಈ 3 ಬಗ್ಗೆ ಕಲಿಕಾ ನ್ಯೂನ್ಯತೆಗಳಿಂದ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಡೈಸ್ಲೆಕ್ಸಿಯಾ ಅಂದರೆ ಓದೋದ್ರಲ್ಲಿ ನ್ಯೂನ್ಯತೆ ಇರುವುದು, ಡೈಸ್ಗ್ರಾಫಿಯಾ ಅಂತಂದರೆ ಬರೆಯೋದ್ರಲ್ಲಿ ನ್ಯೂನ್ಯತೆ ಇರುವುದು, ಡಿಸ್ಕ್ಯಾಲ್ಕ್ಲಿಯಾ ಅಂತಂದರೆ ಗಣಿತದ ಲೆಕ್ಕಾಚಾರದ ಬಗ್ಗೆ ತೊಂದರೆ ಇರುವಂಥದ್ದು. ಥ್ಯಾಂಕ್ ಯು.